ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನೇಪಾಳ ಸಂಪರ್ಕಕ್ಕೆ ರೈಲು ಸೇವೆ ಪ್ರಾರಂಭ. ಮಿತ್ರ ದೇಶ ಪ್ರವಾಸೋದ್ಯಮಕ್ಕೆ ಭಾರತ್ ಗೌರವ ಯಾತ್ರೆ. ಅರಣ್ಯ ಇಲಾಖೆಯಿಂದ ಹೊಸ ಮಾರ್ಗಸೂಚಿ. ಆನೆಗಳೊಂದಿಗೆ ಫೋಟೋಶೂಟ್ ಸಂಪೂರ್ಣ ಬಂದ್. ಸ್ಕೂಬಾ ಪ್ರಿಯರಿಗೆ ಇನ್ಮುಂದೆ ಅಂಡಮಾನ್ ಬೆಸ್ಟ್. 4 ಹೊಸ ಡೈವಿಂಗ್ ತಾಣಗಳ ಅನಾವರಣ. ಗುಣಮಟ್ಟ ಕಡಿಮೆ ಮಾಡಲು ನಾವು ಸಿದ್ಧರಿಲ್ಲ. ವಿಶೇಷ ಆಫರ್ ನೀಡಿರುವ ಅಡಿಗಾಸ್ ಯಾತ್ರಾ. ಭಾರತೀಯ ರೈಲ್ವೆ ಇಲಾಖೆ ನೇಪಾಳದ ಸಂಪರ್ಕಕ್ಕೆ ಮೊದಲ ಭಾರತ್ ಗೌರವ್ ಪ್ರವಾಸಿ ರೈಲನ್ನು ಪ್ರಾರಂಭಿಸಲು ಚಿಂತಿಸಿದೆ. 10 ದಿನಗಳ ಈ ಪ್ರವಾಸ ಪ್ಯಾಕೇಜ್ಗೆ ರೈಲು ನಿಯೋಜಿಸಲಾಗಿದ್ದು, ಜೂನ್ 12ರಂದು ಇಂದೋರ್ನಿಂದ ನೇಪಾಳದ ಪಶುಪತಿನಾಥ ದರ್ಶನಕ್ಕೆ ತೆರಳಲಿದೆ. ಈ ಪ್ಯಾಕೇಜ್ನಲ್ಲಿ ರೈಲು ಪ್ರಯಾಣ, ಹೋಟೆಲ್ ವಾಸ್ತವ್ಯ, ಊಟ, ಸ್ಥಳೀಯ ಸಾರಿಗೆ, ಪ್ರಯಾಣ ವಿಮೆ ಈ ಪ್ಯಾಕೇಜ್ ಒಳಗೊಂಡಿದೆ. ಕಠ್ಮಂಡು ಪಶುಪತಿನಾಥ ದೇವಾಲಯ, ಪೋಖ್ರಾ, ಚಿತ್ವಾನ ರಾಷ್ಟ್ರೀಯ ಉದ್ಯಾನವನ, ಮನಕಾಮನ ದೇವಾಲಯ ಮುಂತಾದ ಸ್ಥಳಗಳ ದರ್ಶನಕ್ಕೆ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದುಬಾರಿ ಆನೆಗಳ ಕಾದಾಟದಲ್ಲಿ ಸಿಲುಕಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆಯ ಬೆನ್ನಲ್ಲೇ ರಾಜ್ಯ ಅರಣ್ಯ ಇಲಾಖೆ ಕೆಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಮುಂಚೆ ಪ್ರವಾಸಿಗರು ಆನೆ ಶಿಬಿರಗಳಿಗೆ ಭೇಟಿ ನೀಡಿ ಆ ದೈತ್ಯ ಜೀವಿಗಳ ಜೊತೆಗೆ ಫೋಟೋಶೂಟ್ ಮಾಡಿಸಬಹುದಿತ್ತು. ಈಗ ರಾಜ್ಯ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ. ರಾಜ್ಯದ ಯಾವುದೇ ಸಾಕಾನೆ ಶಿಬಿರಕ್ಕೆ ಭೇಟಿ ನೀಡಿದರೆ ಆನೆಗಳಿಂದ 100 ಅಡಿ ಅಂತರ ಕಾಯ್ದುಕೊಳ್ಳಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಹಣ್ಣುಗಳನ್ನು ನೀಡಿ ಆನೆಗಳನ್ನು ಮುಟ್ಟುವ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು. ಪ್ರವಾಸಿಗರು ಈ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ಅಥವಾ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದು ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಅಬೋಟಾಬಾದ್ ನಗರಕ್ಕೆ ಬ್ರಿಟಿಷ್ ಸೇನಾ ಅಧಿಕಾರಿ ಜೇಮ್ಸ್ ಅಬೋಟ್ ಅವರ ಹೆಸರನ್ನ ಇಡಲಾಗಿದೆ. 1853ರಲ್ಲಿ ಅವರು ಈ ನಗರವನ್ನ ಸ್ಥಾಪಿಸಿದ್ರು. ಆಸಕ್ತಿದಾಯಕ ವಿಷಯವೆಂದರೆ ಅವರು ಈ ನಗರದ ಮೇಲೆ ಎಷ್ಟು ಪ್ರೀತಿ ಹೊಂದಿದ್ದಾರೆ ಅಂದರೆ, ಅವರು ನಿವೃತ್ತರಾಗಿ ಇಂಗ್ಲೆಂಡ್ಗೆ ಮರಳುವಾಗ ಈ ನಗರದ ಬಗ್ಗೆ ಒಂದು ಸುಂದರವಾದ ಕವಿತೆಯನ್ನೇ ಬರೆದಿದ್ರು. ಅಬೋಟಾಬಾದ್ ಅನ್ನ ಪೈನ್ ಮರಗಳ ನಗರ ಎಂದು ಕರೆಯಲಾಗುತ್ತದೆ. ಇಲ್ಲಿನ ರಸ್ತೆಗಳ ಇಕ್ಕೆಲಗಳಲ್ಲಿ ಮತ್ತು ಬೆಟ್ಟಗಳಲ್ಲಿ ದಟ್ಟವಾದ ಪೈನ್ ಮರಗಳು ಇರುವುದರಿಂದ ಈ ಹೆಸರು ಬಂದಿದೆ. ಇಲ್ಲಿ ದೇಶದ ಉನ್ನತ ಸೇನಾಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಜಾಗತಿಕವಾಗಿ ಅಬೋಟಾಬಾದ್ ಹೆಚ್ಚು ಸುದ್ದಿಯಾಗಿದ್ದು 2011ರಲ್ಲಿ ವಿಶ್ವದ ಅತಿ ದೊಡ್ಡ ಭಯೋತ್ಪಾದಕ ಒಸಾಮಾ ಬಿನ್ ಲಾಡೆನ್ ಈ ನಗರದ ಒಂದು ಭವನದಲ್ಲಿ ಅಡಗಿ ಕುಳಿತಿದ್ದ. ಅಮೆರಿಕದ ಸೇನೆ ಇಲ್ಲಿಯೇ ಅವನನ್ನ ಹತ್ಯೆ ಮಾಡಿತು. ಹಾಗಾದ್ರೆ ಅಬೋಟಾಬಾದ್ ಯಾವ ದೇಶದಲ್ಲಿದೆ? ಅಂಡಮಾನ್ನ ಮರೈನ್ ಟೂರಿಸಂ ಅಭಿವೃದ್ಧಿಗೆ ಸ್ಥಳೀಯ ಆಡಳಿತ ಚಿಂತನೆ ನಡೆಸಿದೆ. ಸ್ಕೂಬಾ ಪ್ರಿಯರು ಸ್ವರಾಜ್ ದ್ವೀಪ್ ಮತ್ತು ಶಹೀದ್ ದ್ವೀಪಗಳಿಗೆ ಮಾತ್ರ ಪ್ರಯಾಣಿಸ್ತಾ ಇದ್ರು. ಆದರೆ ಈಗ 4 ಹೊಸ ಸ್ಕೂಬಾ ಡೈವಿಂಗ್ ತಾಣಗಳನ್ನು ಅಂಡಮಾನ್ನ ಡಿಗ್ಲಿಪುರದಲ್ಲಿ ಅನಾವರಣಗೊಳಿಸಿದೆ. ಡಿಗ್ಲಿಪುರವನ್ನು ಭಾರತದ ಸ್ಕೂಬಾ ಹಾಟ್ಸ್ಪಾಟ್ ಆಗಿ ಪರಿವರ್ತಿಸುವ ಕಾರ್ಯತಂತ್ರ ರೂಪಿಸಿರುವ ಸ್ಥಳೀಯ ಆಡಳಿತ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಲು ಸಕಲ ಸಿದ್ಧತೆಯನ್ನ ನಡೆಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಸೇರಿದಂತೆ ಇಂಧನ ದರ ಹೆಚ್ಚಳದ ಹಿನ್ನೆಲೆಯಲ್ಲಿ ಪ್ರವಾಸ ಪ್ಯಾಕೇಜ್ಗಳ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಹೀಗಿದ್ರೂ ಪ್ರವಾಸಿಗರ ಅನುಕೂಲಕ್ಕಾಗಿ ದರ ಏರಿಕೆ ನಡುವೆಯೂ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದೇವೆ ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಈ ಕುರಿತು ಹೇಳಿಕೆ ನೀಡಿರುವ ಸಂಸ್ಥೆಯ ಸಂಸ್ಥಾಪಕರಾದ ನಾಗರಾಜ ಅಡಿಗ, ಸದ್ಯದ ಪರಿಸ್ಥಿತಿಗಳಲ್ಲಿ ಬೆಲೆ ಏರಿಕೆಯ ಬಿಸಿ ಎಲ್ಲರಿಗೂ ತಟ್ಟಿದೆ. LPG, CNG, ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ಲದರ ಬೆಲೆಯೂ ಏರಿಕೆಯಾಗಿದೆ. ಗುಣಮಟ್ಟ ಕಡಿಮೆ ಮಾಡಬಾರದು ಎಂದರೆ ದರ ಏರಿಕೆ ಮಾಡಲೇಬೇಕಾಗುತ್ತದೆ. ಅನಿವಾರ್ಯ ಸ್ಥಿತಿಗಳಲ್ಲಿ ಬೆಲೆ ಏರಿಕೆ ಮಾಡಲೇಬೇಕು. ಹಿಂದಿನ ಬೆಲೆ ಇಟ್ಟು ಗುಣಮಟ್ಟ ಕಡಿಮೆ ಮಾಡಲು ನಾವು ಸಿದ್ಧರಿಲ್ಲ. ಗುಣಮಟ್ಟವೇ ನಮ್ಮ ಗುರುತು ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಯಾವ ಹಳ್ಳಿಯನ್ನ ಸ್ನೇಕ್ ವಿಲೇಜ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.